ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋದಕ್ಕಾದರೆ ಏನಪ್ಪ ಮಾಡೋದು ಅಂತ ಹೇಳಿದ್ರೆ, ಮದುವೆ ಮನೆಗಳಲ್ಲಿ ರುಚಿ ಬರ್ಕೊಡುತ್ತಲ್ಲ ಅದೇ ಥರ ನುಗ್ಗೆಕಾಯಿ ಸಾಂಬಾರನ್ನ ಈ ಥರ ಒಂದು ಸತಿ ಮಾಡಿ, ಅಬ್ಬಬ್ಬಾ! ಬಿಸಿ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಅದು ಮಾಡ್ತಿದ್ರೇ ನಮಗೆ ಗೊತ್ತಾಗುತ್ತೆ ಅದರ ರುಚಿ, ಅದ್ರ ಸ್ಮೆಲ್ಲಿಗೆ, ಅದ್ರ ಘಮಕ್ಕೆ ಅದು ಎಷ್ಟು ಸೂಪರಾಗಿರುತ್ತೆ ಅಂತ ಹೇಳಿ. ಇವಾಗ ನಾನು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನಾವು ಯಾವ ಬೇಳೆನ ಯೂಸ್ ಮಾಡ್ತೀವಿ ಅಂದರೆ ಮಿಕ್ಸ್ಡ್ ಬೇಳೆನೂ ಕೂಡ ಹಾಕೋತಾರೆ ಕೆಲವರು. ನಾನು ಇಲ್ಲಿ ಬರೀ ತೊಗರಿ ಬೇಳೆನ ತಗೋತಾ ಇದ್ದೀನಿ. ಅದಕ್ಕೆ 2 ಮೀಡಿಯಮ್ ಸೈಜು ಟೊಮ್ಯಾಟೊನ ಸೇರಿಸ್ಕೊತಾ ಇದ್ದೀನಿ. ನಂತರ ಬೆಳ್ಳುಳ್ಳಿನ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಅರಿಶಿನ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಂತರ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಕೂಗಿಸಿದ್ರೆ ಬೇಳೆ ಬೆಂದೋಗುತ್ತೆ. ನಂತರ ಒಂದು ಬೇರೆ ಪಾತ್ರೆಯಲ್ಲಿ ಈ ಥರ ನುಗ್ಗೆಕಾಯಿನ ಬೇಯಿಸ್ಕೋಬೇಕು. ನುಗ್ಗೆಕಾಯಿ ಜೊತೆ ನಾನು ಆಲೂಗೆಡ್ಡೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಮ್ಮನೆ ಮಕ್ಕಳಿಗೆ ಊಟದಲ್ಲಿ ಆಲೂಗೆಡ್ಡೆ ಸಿಕ್ಕರೆ ತುಂಬ ಖುಷಿಯಾಗಿ ತಿಂತಾರೆ. ಅದಕ್ಕೋಸ್ಕರ ಇದನ್ನು ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಂದು ಬೇಳೆನೂ ಬೆಂದಿತ್ತು. ಬೇಳೆನ ಈ ಥರ ಸ್ಮ್ಯಾಶ್ ಮಾಡಬೇಕಾದ್ರೆ ನೀರನ್ನು ಸೋಸಿ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು, ಇಲ್ಲ ನೀರು ನೀಟಾಗಿ ಬೆಂದಿದೆ ಅಂದರೆ ನೀರು ಜೊತೆನೇ ಸ್ಮ್ಯಾಶ್ ಮಾಡ್ಕೋಬೋದು. ಸ್ಮ್ಯಾಶ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೈ ಮೇಲೆ ಸಿಡಿಯುತ್ತೆ, ಸ್ವಲ್ಪ ನೋಡಿಕೊಂಡು ಸ್ಮ್ಯಾಶ್ ಮಾಡಿದ್ರೆ ಮುಗ್ದೇ ಹೋಯಿತು. ಬೇಳೆನ ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ಬೇರೆ ಪಾತ್ರೆನ ತಗೊಂಡು ಅದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಅಂದರೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ನಾನಿವಾಗ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ, ಒಣಮೆಣಸಿನ್ಕಾಯಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆಯೇ ಈರುಳ್ಳಿನ ಹಾಕಿ ಆ ಘಮ ಬರೋವರೆಗೂ ಒಗ್ಗರಣೆನ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತಹ ಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಮದುವೆ ಮನೆಗಳಲ್ಲಿ ತಿಂತೀವಲ್ವ, ಸೇಮ್ ಟು ಸೇಮ್ ಅದೇ ರುಚಿ ಇರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸತಿ ಟ್ರೈ ಮಾಡಿ. ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂತಹ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ವಾರದಲ್ಲಿ 2ರಿಂದ 3 ಸತಿನಾದರೂ ಇದನ್ನು ತಿನ್ನಲೇಬೇಕು. ಅಷ್ಟು ಹೆಲ್ದಿ ವೆಜಿಟೇಬಲ್ ಇದು. ಇದಕ್ಕೆ ಬೇಕಾಗಿರುವಷ್ಟು ಅಂದರೆ ನೀರು, ನಾನು ಆ ಪಾತ್ರೆಯಲ್ಲೇ ನೀರನ್ನು ಸೇರಿಸ್ಕೊಂಡಿದ್ವಲ್ವ ಬೇಳೆ ಪಾತ್ರೆಯಲ್ಲಿ ಅದರಿಂದಲೇ ಹಾಕೋತಾ ಇದ್ದೀನಿ. ನಂತರ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಹುಣಸೆ ಹಣ್ಣು ಹುಳಿನ ಹಾಕೋತಾ ಇದ್ದೀನಿ. ಇದ್ರೆ ನೀವು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು, ಅದಿನ್ನೂ ರುಚಿ ಅದ್ಭುತವಾಗಿರುತ್ತೆ. ನಂತರ ಇದನ್ನೆಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಅಂದರೆ ಬೇಳೆ ಎಲ್ಲ ಆಲ್ರೆಡಿ ಬೆಂದಿರುತ್ತಲ್ವ, ಸಾಂಬಾರು ಪೌಡರು, ಅಚ್ಕಾರದ ಪುಡಿ ಹಾಕಿರ್ತೀವಲ್ವ ಅದೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಮುಗ್ದೆ ಹೋಯಿತು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ದರೆ ಸ್ವರ್ಗಕ್ಕೆ ಊರೇ ಗೇಣು. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ.